ಶಿವಮೊಗ್ಗದಲ್ಲಿ ಡಬಲ್ ಮರ್ಡರ್ ಕೇಸ್ಗೆ ಇದೀಗ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಸೇರಿ ಗಂಡ ಹಾಗೂ ಮಗುವಿನ ಕೊಂದಿದ್ದಾಳೆ ಪತ್ನಿ. ಪೊಲೀಸರ ಮುಂದೆ ಅಸಲಿ ಸತ್ಯವನ್ನ ಪಾಪಿ ಪತ್ನಿ ಇದೀಗ ಬಾಯ್ಬಿಟ್ಟಿದ್ದಾಳೆ. ಹರಿಣಿ ಪ್ರಿಯಕರ ವಿನಯ್ ಜೊತೆ ಸೇರ್ಕೊಂಡು ಗಂಡ ಹಾಗೂ ಮಗುವನ್ನ ಕೊಂದಿರುವಂತಹ ಸತ್ಯವನ್ನ ಕಕ್ಕಿದ್ದಾಳೆ. ಮೊನ್ನೆ ರಾತ್ರಿ 11 ಗಂಟೆಗೆ ಪ್ರಿಯಕರನನ್ನ ಆಕೆ ಕರೆಸಿಕೊಂಡಿದ್ದಾಳೆ ಹರಿಣಿ. ಇದೇ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಆಫ್ ಮಾಡಿರ್ತಾಳೆ ಹರಿಣಿ. ಗಂಡ ಅಭಿನಂದನ್ ತಲೆಗೆ ಸೌಟ್ನಿಂದ ಹಲ್ಲೆ ನಡೆಸಿ ಕೊಲೆಗೈದಿದ್ದಾಳೆ ಎನ್ನುವಂತ ಸತ್ಯವನ್ನ ಪೊಲೀಸರ ಮುಂದೆ ಈಗ ಬಿಚ್ಚಿಟ್ಟಿದ್ದಾಳೆ. ಇದನ್ನ ಮಗ ಯದುವೀರ್ ನೋಡಿದ್ರಿಂದಾಗಿ ಆತನನ್ನು ಕೂಡ ಕೊಲೆಗೈದಿರುವಂತಹ ವಿಚಾರವನ್ನ ಕಕ್ಕಿದ್ದಾಳೆ. ಮಗನನ್ನು ಉಸಿರುಗಟ್ಟಿಸಿ ಹರಿಣಿ ಕೊಂದಿದ್ದಾಳೆ. ಆತನ ಪ್ರಿಯಕರ ಸೇರ್ಕೊಂಡು ಈ ಒಂದು ಕೊಲೆಗೈದಿರುವುದು ಈಗ ಬಟಾ ಬಯಲಾಗಿದೆ. ಇನ್ನು ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂಬಂಧಿಕರು ಕೂಡ ಆರೋಪಗಳನ್ನ ಮಾಡಿದ್ರು. ಇದು ಸಹಜ ಸಾವಲ್ಲ, ಅಸಹಜ ಸಾವು. ಈಕೆ 3 ತಿಂಗಳ ಹಿಂದೆನೆ ಎಲ್ಲೋ ಬೇರೆ ಕಡೆ ಹೋಗಿದ್ಲು, ನಂತರ ಬಂದು ಜೀವನವನ್ನ ನಡೆಸ್ತಾ ಇದ್ಲಷ್ಟೇ ಅಂತ ಹೇಳ್ತಿದ್ರು. ಇನ್ನು ಡಬಲ್ ಮರ್ಡರ್ ಬಳಿಕ ಕ್ರೂರಿ ಹರಿಣಿ ಕುಕೃತ್ಯ ಬಯಲಾಗಿದ್ದು, ಮನೆಯಲ್ಲಿದ್ದಂತ ರಕ್ತವನ್ನ ತೊಳೆದು ಪತಿಯ ಬಟ್ಟೆಯನ್ನ ಬದಲಾಯಿಸಿರ್ತಾಳೆ ಪತ್ನಿ. ರಾತ್ರಿ ರಕ್ತದ ಕಲೆ ಇದ್ದಂತಹ ಬಟ್ಟೆಯನ್ನ ಒಗೆದು ಒಣ ಹಾಕಿದ್ಲು. ತನ್ನ ಪ್ಲಾನ್ ನಂತೆಯೇ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತಹ ವಿನಯ್. ಸದ್ಯ ವಿನಯ್ ಬೆನ್ನು ಬಿದ್ದಿದ್ದಾರೆ ಚಿಕ್ಕಬಾಣಾವರ ಪೊಲೀಸರು. ಪೊಲೀಸರ ಬಳಿ ಎಳೆಯಾಗಿ ಕೊಲೆಯ ಕುಕೃತ್ಯವನ್ನ ಆಕೆ ಬಿಚ್ಚಿಟ್ಟಿದ್ದಾಳೆ. ಇಲ್ಲ ಕಣಪ್ಪ, ನನ್ನ ಮಗವ ಮಾಡವ್ರೆ. ನೆನೆ ಊರಿಗೆ ಬಂದಿದ್ದು ಬಂದ ಚೆನ್ನಾಗಿರ್ಲಿ ಅಂತ ಮಾಡ್ದು. ನನ್ನ ಅವ್ರು ಏನಾರ ಮಾಡ್ಬಿಡ್ತಾರೆ ಅಂತ ನಾವು ಮನೆ ತಕ್ಕೆ ಬಿಡ್ಲಿಲ್ಲ. ನಾನು ಊರು ಸೇರ್ಕೊಂಡೆ, ಇಷ್ಟ ಬಂದಂಗೆ ಮಾಡ್ಕೊಂಡುವೆ. ನನ್ನ ಮಗನ ಬಿಡ್ಲಿಲ್ವಲ್ಲ ಯಪ್ಪೋ. 2 ತಿಂಗಳು ಬಿಟ್ಬಿಟ್ಟು ಹೊಟ್ಟೋದ್ಲು. ಲೆಟ್ರ್ ಎಲ್ಲ ಬರ್ದು ಮಾಡಿಬಿಟ್ಟು ನಾವು ಯಾರಿಗೂ ಗುಟ್ಕೊಡ್ದೆ. ನನ್ನ ತಮ್ಮನ ಮಗ, ನನ್ನ ತಮ್ಮದಿರು ಇಲ್ಲಿ ಮನೆ ಪಕ್ಕದವ್ರಿಗೂ ಹೇಳಲಿಲ್ಲಪ್ಪ. ಇವಳು ಹೋಗವಳೆ ಏನ್ಲಿಲ್ಲ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಅವನು ಬಂದು ಇದೆಲ್ಲ ಆಯ್ತಾ ಇರೋದು. ಅವಳು ಮೊದಲೇ ಯಾರಿಗೋ ಫೋನ್ ಮಾಡ್ತಿದ್ಲು ನಮ್ಮ ಮನೇಲಿ. ಆವಾಗ ಒಂದಿನ ಬ್ಲಾಕ್ ಲಿಸ್ಟ್ಗೆ ಹಾಕು ಅಂದ್ಲು ಅವ್ರ ಅವ್ವ. ನಾನು ಬ್ಲಾಕ್ ಲಿಸ್ಟ್ಗೆ ಹಾಕು ಅಂದ್ಲಲ್ಲ. ಏನವ್ವ ಯಾರವ್ವ ಅಂತ ಕೇಳೋದಕ್ಕೆ ನನ್ನ ಮಗನ ಫ್ರೆಂಡ್ ಯಾರೋ ಫೋನ್ ಮಾಡವ್ರೆ, ತಪ್ಪು ಆಗದೆ ಬಿಡಮ್ಮ, ನಾನು ಹೊಡೆದ ನನ್ನ ತಮ್ಮ ನನ್ನ ಮಗ ಅಂದ್ಲು. ಅಯ್ಯೋ ಅವರೇ ಕಾರಣಪ್ಪ, ಅವರೇ ಅವ್ವ ಮಕ್ಕಳು, ಅವ್ರ ಸೋದ್ರು ಮಾದಿರು, ಅವ್ರು ಎಲ್ಲರೂ ಕಾರಣಪ್ಪ ಇದಕ್ಕೆ. ಅವಳಿಗೆ ಬುದ್ಧಿ ಹೇಳ್ಕೊಂಡು ಸರಿ ಮಾಡಿ ಮಡಗಿದ್ರು. ಈ ಹಿಂದೆ ಸ್ವಲ್ಪ ಅವರಿಬ್ಬರ ನಡುವೆ ಕೆಲವೊಂದು ಡಿಸ್ಪ್ಯೂಟ್ಸ್ ಬಂದಿದೆ. ಕೆಲವು ದಿನ ಮನೆ ಕೂಡ ಬಿಟ್ಟು ಹೋಗಿದ್ಲು ಕೆಲವು ತಿಂಗಳಿಂದೆ. ಆನಂತರ ಮತ್ತೆ ಬಂದು ಜೊತೆಗೆ ವಾಸ ಮಾಡ್ತಾಯಿದ್ರು. ಆದರೂ ಕೂಡ ಒಂದೇ ಮನೆಯಲ್ಲಿದ್ದರೂ ಕೂಡ ಆವಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿದೆ. ಸೊ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಅವರಿಬ್ಬರ ನಡುವೆ ಕೆಲವೊಂದು ಇನ್ನು ಅಭಿನಂದನನ್ನ ಕೊಂದಿದ್ದಂತ ಹರಿಣಿ ಹಾಗೂ ಆತನ ಪ್ರಿಯಕರ ಅರೆಸ್ಟ್ ಆಗಿದ್ದಾರೆ. ಹರಿಣಿ ಪ್ರಿಯತಮ ಆರೋಪಿ ವಿನಯ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ವಿನಯ್ನನ್ನ ಅರೆಸ್ಟ್ ಮಾಡಲಾಗಿದ್ದು, ಹರಿಣಿ ಜೊತೆ ಸೇರ್ಕೊಂಡು ಅಭಿನಂದನನ್ನ ಕೊಂದು ಹಾಕಿದಂತ ವಿನಯ್ ಈಗ ಅರೆಸ್ಟ್ ಆಗಿದ್ದಾನೆ. ಮೊನ್ನೆ ನಡೆದಂತಹ ಕೊಲೆ ಪ್ರಕರಣ ಇದು. ರಾತ್ರಿ 11 ಗಂಟೆ ಸಮಯದಲ್ಲಿ ವಿನಯ್ನನ್ನ ಕರೆಸಿಕೊಂಡು ತನ್ನ ಪತಿ ಹಾಗೂ ಮಗನನ್ನ ನಿರ್ದಾಕ್ಷಿಣ್ಯವಾಗಿ ಆಕೆ ಕೊಂದು ಹಾಕಿದ್ಲು. ಇನ್ನು ಆರ್ಥಿಕವಾಗಿ ಸದೃಢನಾಗಿದ್ರು ಅಭಿನಂದನ್ ಆಸ್ತಿ ಮೇಲೆಯೇ ಪತ್ನಿ ಹರಿಣಿ ಕಣ್ಣು ಬಿದ್ದಿದ್ರು. ಹುಲಿಯೂರು ದುರ್ಗದ ಮೂಲದ ನಿವಾಸಿಯಾಗಿದ್ರು ಅಭಿನಂದನ್. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನು ಕೂಡ ಅಭಿನಂದನ್ಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ 3 ಅಂತಸ್ತಿನ ಕಟ್ಟಡವನ್ನ ಕೂಡ ಅಭಿನಂದನ್ ಹೊಂದಿದ್ರು. ಇಡೀ ಕುಟುಂಬಕ್ಕೆ ಒಬ್ಬನೇ ಮಗನಾಗಿದ್ರು ಅಭಿನಂದನ್. ಹರಿಣಿ ಜೊತೆ ಸಂಬಂಧವನ್ನ ವಿನಯ್ ಬೆಳೆಸಿರ್ತಾನೆ. ಗಂಡ ಮಗನನ್ನ ಕೊಂದು ಆಸ್ತಿಯನ್ನ ಕಬಳಿಸುವುದಕ್ಕೆ ಈಕೆ ಸಂಚನ್ನ ರೂಪಿಸಿದ್ಲು. ಪ್ರಿಯಕರನ ಜೊತೆ ಸೇರಿ ಪತ್ನಿ ಹರಿಣಿ ಪ್ಲಾನ್ ಅನ್ನ ಮಾಡಿದ್ದು ಅಭಿನಂದನ್ಗೆ ಗೊತ್ತೇ ಆಗಲಿಲ್ಲ. ಕ್ಷಣಾರ್ಧದಲ್ಲಿ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಈ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸತ್ಯವನ್ನ ಕಕ್ಕಿದ್ದಾಳೆ ಪತ್ನಿ ಹರಿಣಿ. ಯಾವ್ಯಾವ ವಿಚಾರಗಳು ಹೊರ ಬಂದಿದೆ ಈಗ? ಶಕುಂತಲಾ, ಈಗಾಗಲೇ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಿರ್ತಕ್ಕಂಥ ಹರಿಣಿಯನ್ನ ಪ್ರಾರಂಭದಲ್ಲಿ ಆಕೆ ಯಾವುದೇ ಮಾಹಿತಿಯನ್ನ ಸುಳಿವನ್ನ ನೀಡದಿದ್ರು ಕೂಡ ಹಂತ ಹಂತವಾಗಿ ಎಲ್ಲವನ್ನ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಅಂದ್ರೆ ಈಕೆ ಹರಿಣಿಗೆ ಏನಂದ್ರೆ ವಿನಯ್ ಎಂಬಾತನ ಮೇಲೆ ಟೆಲಿಗ್ರಾಮ್ ನಿಂದ ಪರಿಚಯ ಆಗಿರುತ್ತೆ, ಪ್ರೀತಿ ಆಗಿರುತ್ತೆ. ಆ ಪ್ರೀತಿಯ ಜೊತೆಗೆ
ಅಭಿನಂದನ್ ಕೂಡ ಅಡ್ಡ ಆಗಿರ್ತಾನೆ. ಎಲ್ಲೋ ಒಂದ್ ಕಡೆ ಆಗಾಗ ಗಂಡ ಹೆಂಡತಿ ಇಬ್ರು ಕೂಡ ಕಿತ್ತಾಡಿದಾಗ ಮನೆಗೆ ಹೋಗ್ಬಿಡ್ತಾಳೆ. ಆ ವೇಳೆಗೆ ವಿನಯ್ ಜೊತೆ ಸೇರುವಂತ ಕೆಲಸವನ್ನ ಕೂಡ ಮಾಡ್ಕೊಂಡಿರ್ತಾಳೆ. ಆಗ ತನ್ನ ತಾಯಿ ಮತ್ತೆ ಬುದ್ಧಿವಾದವನ್ನ ಹೇಳಿ ಗಂಡನ ಜೊತೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿರ್ತಾಳೆ. ಹೀಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಈಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾಗ ಅಭಿನಂದನ್ ಏನಿರ್ತಾನೆ, ಅಭಿನಂದನ್ಗೆ ಈಗ ಆಗಲೇ ಅಂದ್ರೆ ಒಬ್ಬನೇ ಮಗ ಆಗಿರ್ತಾನೆ ತಂದೆ ತಾಯಿಗೆ. ಆತ ಏನು ಹುಲಿಯೂರು ದುರ್ಗದ ಮೂಲದ ನಿವಾಸಿಯಾಗಿರ್ತಾನೆ. ಸಾಕಷ್ಟು ಏನೋ ಆಸ್ತಿವಂತ ಕೂಡ ಆಗಿದ್ದಾನೆ. ಕೋಟ್ಯಾಂತರ ಆಸ್ತಿ ಕೂಡ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಸೈಟ್ ಜೊತೆಗೆ ಮನೆ ಕೂಡ ಇರ್ತಕ್ಕಂಥದ್ದು. ಇದು ಒಬ್ಬನೇ ವಾರಸದಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದ್ರ ಮೇಲೂ ಕೂಡ ಆಕೆ ಯಾಕೆ ಇತ್ತಂದ್ರೆ ಈ ತನ್ನ ಗಂಡ ಮತ್ತೆ ಮಗನ ಇಬ್ಬರನ್ನು ಕೊಲೆ ಮಾಡಿದ್ರೆ ತನ್ನ ಪ್ರಿಯಕರ ಜೊತೆ ತಾನು ಆರಾಮಾಗಿರ್ಬೋದು. ಇದನ್ನ ಅಂದ್ರೆ ಅಸಹಜ ಸಾವು ಅಂತೇಳಿ ಬಿಂಬಿಸ್ಬೇಕು ಅನ್ನೋದನ್ನ ಕೂಡ ಪ್ಲಾನ್ ಮಾಡ್ಕೊಳ್ತಾಳೆ. ಅದರಂತೆ ರಾತ್ರಿ ಏನು 11 ಗಂಟೆ ಸರಿ ಸುಮಾರಿಗೆ ತನ್ನ ಪ್ರಿಯಕರನ್ನ ಕರ್ಕೊಳ್ತಾಳೆ. CC ಕ್ಯಾಮ್ರಾವನ್ನ ಕೂಡ ಆಫ್ ಮಾಡ್ತಾಳೆ. ಈ ವೇಳೆಗೆ ಮಲಗಿದಂತಹ ಏನು ಅಭಿನಂದನ್ ಇರ್ತಾನೆ, ಈತನ ಮೇಲೆ ಇಬ್ಬರು ಕೂಡ ಆಕೆ ಆತನ ಕಾಲನ್ನ ಹಿಡ್ಕೊಳ್ತಾರೆ. ಈತ ಏಕಾಏಕಿ ಕೈಯಿಂದಲೇ ಆತನ ಮೂಗನ್ನ ಮುಚ್ಚುವಂತ ಕೆಲಸನ ಮಾಡ್ತಾರೆ. ಅಥವಾ ಒಮ್ಮೆ ಜೋರಾಗಿ ತೀರಾಡುವಂತ ವೇಳೆಯಲ್ಲಿ ಮಗು ಕೂಡ ಎದ್ದು ಬಿಡುತ್ತೆ. ಆ ವೇಳೆಗೆ ಈತ ಕತ್ತನ್ನು ಇಸ್ಕಿ ಅಂದ್ರೆ ವಿನಯ್ ಏನು ಕತ್ತನ್ನು ಇಸ್ಕಿ ಆತನ ಕೊಲೆಯನ್ನ ಮಾಡ್ತಾನೆ. ನಂತರ ಮಗುವನ್ನ ಇಬ್ಬರು ಕೂಡ ಅಂದ್ರೆ ಸಾಕ್ಷಿ ಎಲ್ಲಿ ಹೇಳ್ಬಿಡ್ತಾಳ ಮಗು ಅಂತ ಹೇಳಿ ಆ ಮಗುವನ್ನ ಕೂಡ ಕೊಲೆ ಮಾಡುವಂತ ಕೆಲಸವನ್ನ ಈ ಇಬ್ರು ಸೇರಿ ಮಾಡಿರ್ತಕ್ಕಂಥ. ಸದ್ಯ ಈಗ ಎಲ್ಲವನ್ನ ಕೂಡ ಎಲೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸದ್ಯ ಹರಿಣಿ ಹಾಗೂ ವಿನಯ್ ಇಬ್ಬರನ್ನು ಕೂಡ ಬಂಧನವನ್ನ ಮಾಡಿದ್ರ ಜೊತೆಗೆ ಇನ್ನೊಬ್ಬ ಕೂಡ ಸಾಥ್ ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರ ಮೂಲಗಳ ಮಾಹಿತಿ ಪ್ರಕಾರ ಮತ್ತೊಬ್ಬ ಇದ್ದಾನೆ ಅಂತ ಹೇಳಿ ಈಗ ಗೊತ್ತಾಗ್ತದೆ. ಸದ್ಯ ಅದನ್ನ ಕೂಡ ತಲಾಖ್ ಮಾಡುವಂತ ಕೆಲಸವನ್ನ ಈಗ ಚಿಕ್ಕಬಳ್ಳಾಪುರ ಪೊಲೀಸರು ಮಾಡಿರ್ತಕ್ಕಂಥ. ಸದ್ಯ ಈ ಒಂದು ಘಟನೆ ನೋಡ್ತಾ ಹೋದಂತೆ ನಿಜವಾಗ್ಲೂ ಕೂಡ ಬಹಳ ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು ಶಕುಂತಲಾ. ಧನ್ಯವಾದ ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ.